ಈಗಷ್ಟೇ ಜಡ್ಜ್ ನಾಗಪ್ರಸನ್ನ ಅವರು ಅಧಿಕೃತವಾಗಿ ಆದೇಶ ಕೊಟ್ಟಿದ್ದಾರೆ. ಗವರ್ನರ್ ಕೊಟ್ಟಿರುವಂತ ಆದೇಶ ಸರಿಗಿದೆ, ಅದನ್ನ ಎತ್ತಿಡಿದಿದ್ದಾರೆ ಸರ್. ಇದು ನಿಮ್ಮ ಫಸ್ಟ್ ರಿಯಾಕ್ಷನ್? ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಆಗೇ ಆಗುತ್ತೆ. ನಾವು ಈಗಾಗಲೇ ಇದರ ವಿರುದ್ಧ ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿಯನ್ನು ನಾವು ಮಾಡಿದ್ರಿ, ಹೋರಾಟವನ್ನು ಮಾಡಿದ್ರಿ. ವಿಧಾನಸಭೆಯಲ್ಲಿ ಅವತ್ತು ನಮ್ಮ ನಿಲುವಳಿ ಸೂಚನೆಯನ್ನು ಪ್ರಸ್ತಾವ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಯಾಕೆಂದರೆ ಅವ್ರಿಗೆ ಒಂದು ರೀತಿ ಕಾಂಗ್ರೆಸ್ ಅವ್ರಿಗೆ, ಮುಖ್ಯಮಂತ್ರಿಗಳಿಗೆ ಇದೇನಾನ ಚರ್ಚೆ ಆದರೆ ಅವ್ರಿಗೆ ಇದರಿಂದ ನನಗೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ವಿಧಾನಸಭೆ ಯಾವ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವಂಥ ಒಂದು ವೇದಿಕೆ ಇದೆ, ಆ ವೇದಿಕೆಯಲ್ಲೇ ಅವರು ಚರ್ಚೆ ಮಾಡದೆ ಆ ವೇದಿಕೆಯಿಂದ ಓಡೋದಾಗೆ ಅರ್ಥ ಆಗಬೇಕಾಯ್ತು ರಾಜ್ಯದ ಜನತೆಗೆ. ಇವ್ರು ಯಾಕೆ ಓಡೋದ್ರು, ಯಾಕೆ ಚರ್ಚೆ ಕೊಡಲಿಲ್ಲ ಅಂದರೆ ಏನೋ ತಪ್ಪಾಗಿದೆ ಅನ್ನೋದು ಅವತ್ತೇ ಸ್ಪಷ್ಟವಾಗಿತ್ತು. ಅದರಿಂದನೇ ಅವರು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡದೆ ಎದುರು ಓಡೋದ್ರು. ಅದಾದಮೇಲೆ ನಾವು ಹೋರಾಟ ತೆಗೆದುಕೊಂಡ್ರಿ. BJP ಪಾದಯಾತ್ರೆ ಮಾಡಿದ್ರಿ, ಮೈಸೂರವರೆಗೂ ಪಾದಯಾತ್ರೆ ಮಾಡಿ ದಾಖಲೆಗಳನ್ನು, ಪ್ರತಿಯೊಂದು ದಾಖಲೆಗಳನ್ನು ಕೂಡ ನಾನು ಮಂಡ್ಯದಲ್ಲಿ ಮತ್ತು ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೀರಿ. ನಾವು ಈಗಾಗಲೇ ಕೋರ್ಟಲ್ಲೂ ಕೂಡ ಇದ್ರ ಬಗ್ಗೆ ಇವತ್ತು ಗೌರವಾನ್ವಿತ ನ್ಯಾಯಾಧೀಶರು ಇದು ತನಿಖೆಗೆ ಯೋಗ್ಯ ಅನ್ನೋದನ್ನು ತೀರ್ಮಾನ ಮಾಡಿ ಗವರ್ನರ್ ಅವರ ಆದೇಶ ಏನಿದೆ ಅದನ್ನು ಎತ್ತಿಡಿದಂಥದ್ದು ಸ್ವಾಗತಾರ್ಹ. ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಮುಖ್ಯಮಂತ್ರಿಗಳು, ನಾನು ಹೆಗ್ಡೆಯವರ ಶಿಷ್ಯ, ರಾಮಕೃಷ್ಣ ಹೆಗಡೆಯವರ ಶಿಷ್ಯ, ನಾನು ರಾಮಕೃಷ್ಣ ಹೆಗಡೆಯವರ ಆದರ್ಶ ಪಾಲನೆ ಮಾಡ್ತೀನಿ ಅಂತ ಹೇಳ್ತಾರೆ. ರಾಮಕೃಷ್ಣ ಹೆಗಡೆಯವರ ಆದರ್ಶ ಇವರು ಪಾಲನೆ ಮಾಡೋದಾದರೆ ರಾಮಕೃಷ್ಣ ಹೆಗಡೆಯವರು ಹೇಗೆ ಅವ್ರ ಮೇಲೆ ಆಪಾದನೆ ಬಂದಾಗ ಇಮಿಡಿಯೇಟಾಗಿ ಅವ್ರು ಆಪಾದನೆ ಬಂದಾಗೆ ರಾಜೀನಾಮೆ ಕೊಟ್ಟರು. ಇವಾಗ ಕೋರ್ಟ್ ಆದೇಶ ಬಂದಿದೆ, ಅದರಿಂದ ಸಿದ್ದರಾಮಯ್ಯನವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸರ್, ಎಲ್ಲ ಒಂದು ಕಡೆ BJP ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿ, ಮೈಸೂರು ಚಲೋ ಮಾಡಿ, ವಿಧಾನಸಭೆ ಒಳಗೂ ಹೊರಗೂ ಹೋರಾಟವನ್ನು ಮಾಡೋದಕ್ಕೆ ಸಿಕ್ಕಿದಂತ ಜಯ ಇದು ಅಂತ ಹೇಳ್ತೀರಿ ಸರ್? ಡೌಟೇ ಇಲ್ಲ. ವಿಧಾನಸಭೆ ಒಳಗಡೆ ಹೊರಗಡೆ ಎರಡೂ ಕೂಡ ಹೋರಾಟ ಮಾಡಿದಿರಿ, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೀರಿ. ಆ ಹೋರಾಟಕ್ಕೆ ಸಿಕ್ಕಂಥ ಜಯ ಅಂತ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆ. ಏನು ಕಾಂಗ್ರೆಸ್ಸು ನಾವು ಭ್ರಷ್ಟಾಚಾರ ರಹಿತ, ನಮ್ಮನ ಮೇಲೆ 40% ಅಂತ ಆಪಾದನೆ ಮಾಡಿದ್ರು, ಇಲ್ಲಿ ಸಲ್ಲದ ಆಪಾದನೆ ಮಾಡಿದ್ರು. ಕಳೆದ 16 ತಿಂಗಳಲ್ಲಿ ಒಂದೇ ಒಂದು ದಾಖಲೆನೂ ಕೂಡ 40% ಬಗ್ಗೆ ಒಂದೇ ಒಂದು ದಾಖಲೆನೂ ಈ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಲಿಲ್ಲ. ಈಗ ಸ್ವತಃ ಈ ಕಾಂಗ್ರೆಸ್ ಅವರು ದೇಶವನ್ನು ಲೂಟಿ ಮಾಡಿದವರು, ರಾಜ್ಯವನ್ನು ಲೂಟಿ ಮಾಡಿದವರು, ಅವರು ನಾವು ಸತ್ಯ ಹರಿಶ್ಚಂದ್ರರು ಅಂತ ಹೇಳಿದ್ರು. ಈಗ ಸತ್ಯ ಹರಿಶ್ಚಂದ್ರ ಬಣ್ಣ ಬಯಲಾಗಿದೆ. ಕಾಂಗ್ರೆಸ್ ಪಾರ್ಟಿ ಇದಕ್ಕೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ರಲ್ಲ, ಭ್ರಷ್ಟಾಚಾರದ ಕೂಪ ಅಂತೇಳಿ. ಈಗ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಏನು ಹೇಳ್ತಾರೆ ಅಂತ ರಾಜ್ಯದ ಜನ ಅವ್ರನ್ನ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.